ಕುವೆಂಪು ವಿಶ್ವವಿದ್ಯಾಲಯದಲ್ಲಿ ಇಲ್ಲಿಯವರೆಗೂ ಹಿಂಸಾತ್ಮಕ ಕೃತ್ಯಗಳು ನಡೆದಿಲ್ಲ. ಆದರೆ ಕೆಲವು ದಿನಗಳ ಹಿಂದೆ ಪ್ರತಿಭಟನೆ ನಡೆಸಲು ಬಂದವರು ಹಿಂಸೆಯ ರೂಪದ ಕೃತ್ಯ ನಡೆಸಿದ್ದರ ಬಗ್ಗೆ ನನಗೆ ಬೇಸರವಿದೆ ಎಂದು ಕುವೆಂಪು ವಿಶ್ವವಿದ್ಯಾಲಯದ ಕುಲಪತಿ ಪ್ರೊಫೆಸರ್ ಶರತ್ ಅನಂತಮೂರ್ತಿ ತಿಳಿಸಿದರು. ಶಿವಮೊಗ್ಗದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಪ್ರೊಫೆಸರ್ ಶರತ್ ಅನಂತಮೂರ್ತಿ, ಡಿಜಿಟಲ್ ಮೌಲ್ಯಮಾಪನದಲ್ಲಿ ಅಕ್ರಮ ನಡೆದಿಲ್ಲ. ಡಿಜಿಟಲ್ ಮೌಲ್ಯಮಾಪನ ಪದ್ಧತಿಯನ್ನು ರಾಜ್ಯ ಸರ್ಕಾರದ ಆದೇಶದಂತೆ ಅಳವಡಿಸಿಕೊಳ್ಳಲಾಗಿದೆ. ಪಾರದರ್ಶಕತೆ ಮತ್ತು ವಿದ್ಯಾರ್ಥಿಗಳಿಗೆ ಬೇಗ ಫಲಿತಾಂಶ ನೀಡುವುದು ಹಾಗೂ ಹಣದ ವೆಚ್ಚಕ್ಕೆ ಕಡಿವಾಣ ಹಾಕುವ ಉದ್ದೇಶದಿಂದ ಡಿಜಿಟಲ್ ಮೌಲ್ಯಮಾಪನ ಜಾರಿಗೆ ತರಲಾಗಿತ್ತು. ಪ್ರತಿಭಟನೆ ವೇಳೆ ನಡೆದ ಹಿಂಸಾತ್ಮಕ ಘಟನೆ ಬಗ್ಗೆ ಈಗಾಗಲೇ ಎಫ್ಐಆರ್ ದಾಖಲಾಗಿದ್ದು ತನಿಖೆ ಹಂತದಲ್ಲಿರುವುದರಿಂದ ಘಟನೆಯ ಬಗ್ಗೆ ಯಾವುದೇ ಹೇಳಿಕೆ ನೀಡುವುದು ಸರಿಯಲ್ಲ ಎಂದು ಕುವೆಂಪು ವಿಶ್ವವಿದ್ಯಾಲಯದ ಕುಲಪತಿ ಪ್ರೊಫೆಸರ್ ಶರತ್ ಅನಂತಮೂರ್ತಿ ತಿಳಿಸಿದರು. ಒಂದು ಸಣ್ಣ ಬ್ರೇಕ್ ನಂತರ ಶರತ್ ಅನಂತಮೂರ್ತಿ ಏನ್ ಹೇಳಿದ್ರು ಕೇಳೋಣ ಬನ್ನಿ. ಶ್ರೀ ಅರಬಿಂದೋ ಪಿಯು ಕಾಲೇಜ್ ಜಾವಳ್ಳಿ ಶಿವಮೊಗ್ಗ ಇನ್ ಕೊಲಾಬರೇಷನ್ ವಿತ್ ವೈಬ್ರೆಂಟ್ ಮೂಡುಬಿದ್ರೆ ಪಿಯು ಬೋರ್ಡ್ ನಲ್ಲಿ ರಾಜ್ಯಕ್ಕೆ 2ನೇ ಸ್ಥಾನ ಪಡೆದ ಪ್ರತಿಷ್ಠಿತ ಸಂಸ್ಥೆ. ಅಡ್ಮಿಷನ್ ಓಪನ್ ಫಾರ್ ಫಸ್ಟ್ ಪಿಯುಸಿ ಅಂಡ್ ಸೆಕೆಂಡ್ ಪಿಯುಸಿ. ಹಾಸ್ಟೆಲ್ ಫೆಸಿಲಿಟಿ ಫಾರ್ ಬಾಯ್ಸ್ ಅಂಡ್ ಗರ್ಲ್ಸ್. ಇಂಟಿಗ್ರೇಟೆಡ್ ಕೋಚಿಂಗ್ ಫಾರ್ ನೀಟ್, ಜೆಇಇ, ಕೆಸಿಇಟಿ. For more information contact 9482447188 8310243698. Sri Adi Chunchanagiri Independent PU College, known as Sai PUC, is a science PU college with a missionary zeal. Blessed by the divine Parama Puja Sri 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 Dr. Balagangadharanath Mahaswamiji, it is now under the able guidance of Parama Puja Sri 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 Dr. Nirmalanandanatha Mahaswamiji. Grandchild of Puja Sri Sri Prasannanatha Swamiji, a new block of hi-fi building comprising of ultra-modern classrooms with AC facilities and fully equipped laboratories has come up. Sai PUC have a vast library hall with good collection of books and internet connection. This can also be converted into a seminar hall for PowerPoint presentations. Our well-equipped computer lab is our specialty. Students can have an extra access to the systems. They are also encouraged to use the tabs as an advanced learning tool. Digital learning for both board exam and entrance exams like NEET, JEE, KCET are given to the students through VFX Studio recorded classes powered by Sai PUC College app. Sai PUC offers 2 years PU course as per the norms of the Department of Pre-University Education Karnataka. Along with English, one can opt Kannada or Sanskrit or Hindi for language studies. We have decent and useful waiting rooms for our girl students. An excellent mix of young, energetic and experienced staff facilitating our students 24/7. The college buses take care of each and every student's safety. We also run safe and secure hostels for boys and girls separately. We have established our own app and website to enable our students to get easy access to our videos regarding board and entrance classes. Visual effect is also a part of our curriculum. VFX is a part of our academics where learning is made easy. Our institution is springboard to success. Have a great learning opportunity, have a great success and have a fantastic future. ರೇಡಿಯೋ ಅಯೋಡಿನ್ ಥೆರಪಿ, ನಿಖರವಾಗಿ ಪರಿಗಣನೆ, ನೇರ ಚಿಕಿತ್ಸೆ.
ಹೈಪರ್ ಥೈರಾಯ್ಡಿಸಂ ಮತ್ತು ಥೈರಾಯ್ಡ್ ಕ್ಯಾನ್ಸರ್ಗೆ ಸೂಕ್ತ ಚಿಕಿತ್ಸೆ ಹಾಗೂ ಆರೈಕೆ ನಮ್ಮ ನಂಜಪ್ಪ ಲೈಫ್ ಕೇರ್ ನಲ್ಲಿ ಲಭ್ಯ. ಸಂಪರ್ಕಿಸಿ ನಂಜಪ್ಪ ಲೈಫ್ ಕೇರ್, ಗಾಡಿಕೊಪ್ಪ, ಸಾಗರ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686262990. ಸರ್ಫಾ ಕೋಟ್ಸ್, ಸರ್ಫಾ ಕೋಟ್ಸ್, ಸರ್ಫಾ ಕೋಟ್ಸ್ ರವರ ಸುದೀರ್ಘ ಬಾಳಿಕೆಯ ಸುಂದರವೂ ಆದ ಜಲಾಧಾರಿತ ಪರಿಸರ ಸ್ನೇಹಿ ಪೇಂಟ್ಗಳನ್ನೇ ಬಳಸಿ. ಸರ್ಫಾ ಲಕ್ಸುರಿ ಎಮಲ್ಷನ್ ಪೇಂಟ್, ಓಡರ್ಲೆಸ್, ಲೋ ವಿವೋಸಿ, ಗುಡ್ ಫಾರ್ ಹೆಲ್ತ್, ಗುಡ್ ಫಾರ್ ಅರ್ತ್. ಸರ್ಫಾ ಕೋಟ್ಸ್. ತಾವು ಕೇಳಿದ್ದಕ್ಕೆ ಮೊದಲು ಉತ್ತರ ಕೊಡ್ತೀನಿ. ನೋಡಿ, ಅದು ಈಗ FIR ಆಗಿದೆ. FIR ಆಗಿ ಪೊಲೀಸರು ಅದನ್ನ ಮುಂದುವರ್ಸಕ್ಕೆ ಮುಂದಾಗಿದ್ದಾರೆ. ಅದನ್ನ ಯಾಕಂದ್ರೆ ಗಂಭೀರವಾದ ಒಂದು ಘಟನೆ ಆಯ್ತದು. ಯಾವತ್ತೂ ಕುವೆಂಪು ವಿಶ್ವವಿದ್ಯಾಲಯದಲ್ಲಿ ಹಿಂಸಾತ್ಮಕ ಘಟನೆಗಳು ನಡೆದೇ ಇಲ್ಲ. ನನಗೊಂದು ಸ್ವಲ್ಪ ಬೇಜಾರಿದೆ ಅದ್ರ ಬಗ್ಗೆ. ಪಾಪ ಅವರ ಹುಡುಗರ ತಪ್ಪಲ್ಲ ಅದು. ಯಾಕಂದ್ರೆ ಅವರು ವಿದ್ಯಾರ್ಥಿಗಳಾಗಿ ಆ ತರ ಒಂದು ವಿದ್ಯಾರ್ಥಿಗಳಾಗಿದ್ದರೆ ಅವರು ಆ ರೀತಿ ಒಡೆಯೋದು ಮಡಿಕೆಗಳನ್ನ ಇದೆಲ್ಲ ಮಾಡೋದ್ರಿಂದ ಅವ್ರಿಗೆ ನಾಳೆ ಅವರ ಕೆರಿಯರ್ಗಳಿಗೆ ತೊಂದರೆ ಆಗುತ್ತೆ. ಹಾಗೆ ಯಾರೋ ಅವರನ್ನ ಗೈಡ್ ಸರಿಯಾಗಿ ಮಾಡ್ಬೇಕಿತ್ತು. ಪ್ರತಿಭಟನೆಯಲ್ಲಿ ತಪ್ಪು ಇಲ್ಲವೇ ಇಲ್ಲ. ಅದು ಒಬ್ಬ ಒಂದು ಪ್ರಜಾ ಇದ್ರ ಸತ್ಯದಲ್ಲಿ ಆಗ ನಮ್ಮ ಹಕ್ಕು ಕೂಡ ಆಗಿರುತ್ತೆ. ಆಮೇಲೆ ಅದು ಒಂದು ವಿಶ್ವವಿದ್ಯಾಲಯದಲ್ಲಂತೂ ಅದು ಅಗತ್ಯ ಅಂತಲೂ ಕೂಡ ನಾನು ಹೇಳ್ತೀನಿ. ಮಾಡಿದವರ ಬಗ್ಗೆ ನಮಗೆ ಅನುಮಾನಗಳಿದೆ. ಅದರಿಂದ ಬೊಟ್ಟು ತೋರಿಸಿ ಪೊಲೀಸರು ನಮ್ಮಿಂದ ಇದನ್ನೆಲ್ಲ ಪಡ್ಕೊಂಡಿದ್ದಾರೆ. ಹೌದು, ಅವರು ಮುಂದುವರಿಸ್ತಾ ಇದ್ದಾರೆ. ಆದ್ರಿಂದ ಈಗ ಅದನ್ನ ಬಹಿರಂಗ ಪಡಿಸೋದು ಆ ಒಂದು ಇನ್ವೆಸ್ಟಿಗೇಷನ್ಗೆ ಧಕ್ಕೆ ಆಗೋದ್ರಿಂದ ನಾವು ಹೇಳ್ಬಾರ್ದು. ಆಮೇಲೆ ನಮ್ಮ ಅನುಮಾನ ನಿಜ ಆಗ್ಬೇಕು ಅಂತ ಇಲ್ವಲ್ಲ, ಅನುಮಾನ ಅಷ್ಟೇ ಅದು. ಅದರಿಂದ ಅದನ್ನ ಇಲ್ಲಿ ಸಾರಿ ಹೇಳಿ, ಅವರು ನಮ್ಮನ್ನ ಸುಮಾರು ಹೆಸರುಗಳನ್ನ ಕೇಳಿದ್ರು. ಇವ್ರ ಬಗ್ಗೆ ಅನುಮಾನ ಇದೆಯಾ ಅಂತ ಹೇಳಲಿಲ್ಲ. ಯಾರ್ಯಾರು ಏನೇನ್ ಕೆಲಸ ಮಾಡ್ತಾ ಇದ್ರು ಹಿಂದೆ, ಅವ್ರು ಏನಾಗಿದ್ರು, ಯಾವ ಇದರಲ್ಲಿ ಹುದ್ದೆಯಲ್ಲಿದ್ರು, ಇದನ್ನೆಲ್ಲ ಈ ಪಟ್ಟಿನ ತಗೊಂಡ್ ಹೋದ್ರು. ಇವ್ರ ಬಗ್ಗೆ ಅನುಮಾನ ಇದೆಯಾ ನಿಮ್ಗೆ ಅಂತ ಪೊಲೀಸರು ನಮ್ಮನ್ನು ಕೇಳಿಲ್ಲ. ಡಿಜಿಟಲ್ ಮೌಲ್ಯ ಮಾಪನದಲ್ಲಿ ಅಕ್ರಮ ಆಗಿದೆ ಅಂತ ಅನ್ನೋದು ನಾನು ಒಪ್ಪಲ್ಲ. ಮೊದಲಾಗಿ ಅಲ್ಲಿ ಸ್ವಲ್ಪ ನಾನು ತಿಳಿ ಹೇಳಕ್ಕೆ ಬಯಸ್ತೀನಿ. ತಾವು ದಯವಿಟ್ಟು ಇದನ್ನ ಕೇಳಬೇಕು. ಆ ಡಿಜಿಟಲ್ ಮೌಲ್ಯ ಮಾಪನನ ನಾವು ಸ್ವೀಕಾರ ಮಾಡಿದ್ದು ಒಂದು ಸರ್ಕಾರದ ಆದೇಶದ ಮೇಲೆ. ಅದರ ಉದ್ದೇಶ ಏನಿತ್ತು ಅಂತಂದ್ರೆ 3 ಉದ್ದೇಶ ಆಗಿರುತ್ತೆ. ಡಿಜಿಟಲ್ ಅಲ್ಲಿ ಟ್ರಾನ್ಸ್ಪರೆನ್ಸಿ, ಪಾರದರ್ಶಕತೆನ ನಾವು ಹೆಚ್ಚಾಗಿ ತರುವಂತ ಒಂದು ನಿಟ್ಟಿನಲ್ಲಿ ಆಗ್ಬೇಕು. ಬೇಗ ಮಕ್ಕಳಿಗೆ ಅವರ ರಿಸಲ್ಟ್ ಬರುವಂತೆ ಆಗ್ಬೇಕು. ಆಮೇಲೆ ಖರ್ಚು, ನಮಗೆ ಪರೀಕ್ಷೆ ಒಂದು ದೊಡ್ಡ ಎಂಟರ್ಪ್ರೈಸ್, ಅದು ಒಂದು ವಿಶ್ವವಿದ್ಯಾಲಯ, ಅದರಲ್ಲಿ ಖರ್ಚುಗಳು ಕಡಿಮೆ ಆಗ್ಬೇಕು ನಮ್ಗೆ. ಯಾಕಂದ್ರೆ ಇವತ್ತು ನಮ್ಗೆ ಸರ್ಕಾರದ ಅನುದಾನ ಕಡಿಮೆ 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 ಆಗ್ತಾ ಇರಂಗೆ ನಾವು ಎಲ್ಲ ನಮ್ಮ ಆಂತರಿಕ ಇದರಿಂದ ಆದಾಯದಿಂದ ಸೃಷ್ಟಿ ಮಾಡ್ಕೊಳ್ಳೋ ಅಗತ್ಯಕ್ಕೆ ಬಂದಿದ್ದೀವಿ ನಾವಿವತ್ತು. ಹಾಗಾಗಿ ಡಿಜಿಟಲ್ ಟೆಕ್ನಾಲಜಿ ನಾವು ಅಳವಡಿಸ್ಕೊಂಡ್ರೆ ಇವೆಲ್ಲ ಆಗಬಹುದು ಅನ್ನೋ ಒಂದು ಭರವಸೆ. ಆದ್ರೆ ಇದು ತಂದು ಈಗ ಇದು 2ನೇ ವರ್ಷ. 1ನೇ ವರ್ಷದಲ್ಲಿ ಸ್ವಲ್ಪ ಗೊಂದಲಗಳು ಆಗಿದ್ದು ಹೌದು. ಒಂದು, ನಾವು ಅನ್ಕೊಂಡಂಗೆ ಅದನ್ನ ಮಾಡ್ಲಿಲ್ಲ. ಕೆಲವುದು ಟ್ಯಾಬ್ಯುಲೇಷನ್ ವರ್ಕ್ ಆಟೋಮ್ಯಾಟಿಕ್ ಆಗಿ ಆಗ್ಲಿಲ್ಲ. ಅದು ಆಗಿದ್ದಕ್ಕೆ ನಮ್ಮ ತಪ್ಪಲ್ಲ, ಅದು ಉದ್ದೇಶಪೂರ್ವಕವಾಗಿ ಆಗಿದ್ದಲ್ಲ. ಏನಾಯ್ತು, ಇದೊಂದು ಏನು UUCMS ಅಂತ ಒಂದಿದೆ. ಅದು ಇವಾಗ ಅದು ಕೂಡ ಒಂದು ಒಳ್ಳೆ ಉದ್ದೇಶದಿಂದ ಬಂದಿರೋದು. ಎಲ್ಲದು ಒಂದು ಕೇಂದ್ರದಲ್ಲಿ ಇದ್ರೆ ಅದು ಮತ್ತೆ ಆಯಾ ವಿಶ್ವವಿದ್ಯಾಲಯದಲ್ಲಿ ಆಗ್ಬಹುದಾದಂತ ಗೊಂದಲಗಳು, ಮೋಸಗಳು ಆಗದೆ ಇರಬಹುದು ಅನ್ನೋ ಒಂದು ಉದ್ದೇಶ ಇತ್ತು. ಆದ್ರೆ ಅದಕ್ಕೆ ನಾವು ಕಳಿಸೋ ಲಿಸ್ಟ್ಗೆ ನಮಗೆ ಇದ್ದಂತ ಸಾಫ್ಟ್ವೇರ್ ಹೊಂದಾಣಿಕೆ ಇಲ್ದೇನೆ ನಾವು ಆ ಟ್ಯಾಬ್ಯುಲೇಷನ್ ಲಿಸ್ಟ್ ನ ಏಕ್ದಮ್ ಅವರಿಗೆ ಕಳಿಸೋದು ಅಸಾಧ್ಯ ಆಗೋಯ್ತು. ಹಾಗಾಗಿ ಕೆಲವು ಅಲ್ಲಿ ತಪ್ಪುಗಳಾಗಿವೆ.
ಅದಾಗಿಯೂ ಆಮೇಲೆ ಡಿಜಿಟಲ್ ವ್ಯಾಲ್ಯೂಯೇಷನ್ ನಲ್ಲಿ ವಿಳಂಬ ಕೂಡ ಆಯ್ತು. ಯಾಕಂದ್ರೆ ಹೊಸ ತಂತ್ರಜ್ಞಾನಕ್ಕೆ ಬಂದಾಗ ಕೆಲವ್ರಿಗೆ ಸಹಜವಾಗಿ ಅದರ ಬಗ್ಗೆ ಒಂದ್ ಸ್ವಲ್ಪ ಅಲರ್ಜಿ ಇರುತ್ತೆ, ಬೇಡಪ್ಪ ನಾವು ನಮ್ಮ ಗುಡ್ ಓಲ್ಡ್ ವೇ ನಲ್ಲೇ ಮಾಡ್ಕೊಡೋಣ ಅಂತ. ಹಾಗಾಗಿ ಅದೊಂದ್ ಸ್ವಲ್ಪ ತಪ್ಪಾಯ್ತು. ಇವೆಲ್ಲ ಆಗಿದೆ, ಇಲ್ಲ ಅಂತಲ್ಲ. ಅಕ್ರಮ ಆಗಿರೋದು ಡಿಜಿಟಲ್ ವ್ಯಾಲ್ಯೂಯೇಷನ್ ಇಂದಲ್ಲ, ಅಕ್ರಮಗಳು ಆಗಿರೋದ್ರ ಬಗ್ಗೆ ನಾವು ಈಗ ತನಿಖೆ ಕೂಡ ಮಾಡ್ತಾ ಇದೀವಿ. ಕೆಲವು ಅದಕ್ಕೆ ಡಿಜಿಟಲ್ ವ್ಯಾಲ್ಯೂಯೇಷನ್ ಸಂಬಂಧ ಇಲ್ಲ, ವ್ಯಾಲ್ಯೂಯೇಷನ್ ನಲ್ಲೇ ಕೆಲವು ಗೊಂದಲಗಳಾಗಿದೆ. ಅದಕ್ಕೆ ನಮಗೆ ಪಾಪ ಹುಡುಗರ ಮನವಿಯಲ್ಲಿ, ಅವರು ಮೊದಲು ತಂದ ಮನವಿಯಲ್ಲಿ ಕೆಲವುದು ಒಳ್ಳೆ ಅಂಶಗಳೇ ಇತ್ತು. ಅದನ್ನ ನಾನು ಸ್ವೀಕಾರ ಕೂಡ ಮಾಡಿದ್ದೆ, ಅವ್ರ ಜೊತೆ ಮಾತಾಡ್ಲಿಕ್ಕೆ ಕೂಡ ನಾನು ನಿಂತಿದ್ದೆ. ಆ ಹೊತ್ತಲ್ಲಿ ಅವ್ರಿಗೆ ಅದು ಬೇಡವಾಗಿತ್ತು ನನ್ನ ಉತ್ತರಗಳು. ನಾನು 4 ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾ ಇದ್ದಂಗೆ ಅದನ್ನ ವಾಪಸ್ ತಗೊಂಡು ಅವರು ಘೋಷಣೆಗಳನ್ನ ಕೂಗಿ ಹೊರಟೋದ್ರು. ಆಮೇಲೆ ಅವರು 3 ದಿವಸದ ನಂತರ ಈ ರೀತಿ ಬಂದು ಮಾಡ್ತಾರೆ ಅಂತ ನಮಗೆ ಗೊತ್ತೂ ಇರ್ಲಿಲ್ಲ. ಅದರಿಂದ ಅವರ ಒಂದು ಮನವಿಯಲ್ಲಿ ಕೆಲವುದು ಇತ್ತು, ವಿಳಂಬ ಆಗಿರೋದು ಹೌದು. 1, 3, 5ನೇ ಸೆಮಿಸ್ಟರ್ ರಿಸಲ್ಟ್ ವಿಳಂಬ ಆಯ್ತು. ಆದ್ರೆ ಅದನ್ನ ನಾವು 4 ದಿವಸದ ಕೆಳಗೆ ಪರಿಪೂರ್ಣವಾಗಿ ಕೊಟ್ಟು ಆಗಿದೆ ಅಂತ ಅನ್ನೋದನ್ನ ನಾನು ತುಂಬಾ ಸಂತೋಷದಿಂದ ನಿಮ್ ಜೊತೆ ಹಂಚ್ಕೊಳಕ್ ಇಷ್ಟಪಡ್ತೇನೆ.